ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಒಂದು ಜನಜನಿತ ಮಾತಿದೆ, ಹಿಂದೆ ನಡೆದದ್ದನ್ನ ಮರೆತ್ರೆ ಅಂದ್ರೆ ನೀ ನಡೆದು ಬಂದ ಹಾದಿಯ ಮೆಲಕನ್ನ ಹಾಕ್ತಿದ್ರೆ ಹಾಳಾದಿ ಜೋಕೆ ಅಂತ. ಅಂದ್ರೆ ಅರ್ಥ ಇಷ್ಟೇ, ನಾವು ಎಷ್ಟೇ ಮುಂದೆ ಬೆಳೆದ್ರೂ ಹಿಂದೆಯ ಹಾದಿಯನ್ನ ಎಂದಿಗೂ ಮರಿಬಾರ್ದು, ಅವಲೋಕನ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ತೆ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಇವತ್ತು ಶುಕ್ರವಾರ, ಹಾಗೆ ಏಪ್ರಿಲ್ ತಿಂಗಳ ಮೊದಲ ದಿನ. ಏನ್ ಹೇಳ್ತಿದ್ದೀರಾ ಗುರುಜಿ ಇವತ್ತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ಸಮಯ ಬರುತ್ತೆ, ಆ ಸಮಯದಲ್ಲಿ ಒಳ್ಳೇದಾಗತ್ತೆ ಅಂತಾರೆ. ಎಷ್ಟೋ ಜನಕ್ಕೆ ಕೆಟ್ಟ ಗಳಿಗೆಗಳೆಲ್ಲ ದೂರವಾದರೆ ಒಳ್ಳೆ ಸಮಯ ಬಂದರೆ ಅಬ್ಬಾ ಈಗಲಾದರೂ ಜೀವ ಬಂದ ಹಾಗಾಯಿತು, ಕೊನೆ ಗಳಿಗೆಯಲ್ಲಿ ಇನ್ನೇನು ಬಾಯಾರಿಕೆ, ಜೀವನೇ ಹೊಟ್ಟೋಗೋ ಸಮಯಕ್ಕೆ ನೀರು ತಂದಿಲ್ಲಪ್ಪ, ಭಗವಂತ ಇದ್ದ ಹಾಗಿರಲಿ ಅಂತ ಹೇಳಿ ಅವನ್ನ ಹಾರೈಸ್ತಾನೆ. ಎಷ್ಟೋ ಜನಕ್ಕೆ ದೇವರಿದ್ದ ಹಾಗಿದೆಯಲ್ಲಪ್ಪ, ಸದ್ಯ ದೇವರೇ ಕಳಿಸ್ಕೊಟ್ನೋ ಏನೋ ಅನ್ನೋ ರೀತಿಯಲ್ಲಿ ಕಳಿಸ್ತಾರೆ. ಹೀಗೆ ಒಂದೊಂದು ಜೀವನ ಕೊನೇ ಗಳಿಗೆಯಲ್ಲಿ ಕೈ ಹಿಡಿದಾಗ ಆ ಭಗವಂತನ ಕೃಪಾ ಕಟಾಕ್ಷ ಯಾವತ್ತು ಯಾವ ಸಮಯದಲ್ಲಾಗತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಆಶ್ಚರ್ಯವಾದ ಸಂಗತಿ. ಅದು ದಿಢೀರ್ನಂತ ಆಗ್ಬೋದು. ಈ ದಿಢೀರಂತ ಆಗ್ತಕ್ಕಂಥ ವಿಚಾರಗಳಲ್ಲಿ ಸಾಕಷ್ಟು ವಿಚಾರಗಳು ಇವತ್ತಿನ ದಿವಸ ಆಗ್ತಕ್ಕಂಥ ವಿಚಾರ. ಎಷ್ಟೋ ಜನಕ್ಕೆ ಹೇಳ್ಕೊಳ್ತಾ ಬಂದೆ, ನೀವೆಲ್ಲ ಇನ್ನ ಮೇಲೆ ಋಷಿ ಮುನಿಗಳ ಆಶ್ರಮದಲ್ಲಿ ಹೋಗಿ ನಮಸ್ಕರಿಸಿ ಬನ್ನಿ ಅಂತ ಹೇಳ್ತಕ್ಕಂಥ ವಿಚಾರ. ಅದರಲ್ಲಿ ಮೊದಲನೇ ಗುರುವಾಗಿರ್ತಕ್ಕಂಥವರು ಸಿದ್ಧಗಂಗೆ ಮಠ ಸ್ವಾಮಿಗಳ ಹುಟ್ಟುಹಬ್ಬದ ಜನ್ಮದಿನೋತ್ಸವ ಇವತ್ತು ನಾಳೆ. ಇಂಥ ಒಂದು ಶುಭ ದಿನದಲ್ಲಿ ಅವರನ್ನ ಸ್ಮರಣೆ ಮಾಡ್ಕೊಳ್ಳಿ ಅಂತ. ಕರ್ನಾಟಕದ ಹೆಮ್ಮೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಸಿದ್ಧಗಂಗೆ ಮಠ ಜಗದ್ಗುರುಗಳಾಗಿರ್ತಕ್ಕಂಥ ಅನುಗ್ರಹ ಡಾಕ್ಟ್ರೇಟನ್ನು ಪಡೆದಿರತಕ್ಕಂಥ ವಿಚಾರ. ಡಾಕ್ಟ್ರೇಟ್ ಅವರೇ ಪಡೆದಿದ್ರೂ ಸಹ ಅವ್ರಿಗೂ ಎಷ್ಟೋ ಬಿರುದುಗಳನ್ನು ಕೊಟ್ಟರು. ಇಂಥ ಒಂದು ಮುಪ್ಪಿನ ವಯಸ್ಸಿನಲ್ಲಿ 104 ತುಂಬತ್ತೆ, ಪರಿಪೂರ್ಣವಾದ ಹಣ್ಣಾಗಿರತಕ್ಕಂಥ ಗುರುಗಳು. ಅಂದರೆ ಜೀವನದಲ್ಲಿ ಎಷ್ಟು ವಿಶೇಷವಾಗಿರ್ತಕ್ಕಂಥ ಆಗುಹೋಗುಗಳನ್ನ ನೋಡಿರ್ತಾರೆ. 100 ವರ್ಷ ಕಳೆಯೋದು ಅಂದ್ರೆ ಸುಮ್ಮನೆ, 100 ವರ್ಷ ದಾಟಿದ್ರೆ ಎಷ್ಟು ವಿಶೇಷ ಅಂದರೆ ಎಷ್ಟೋ ಯುಗದಿಂದ ಬಂದಿರತಕ್ಕಂಥ ಎಷ್ಟೋ ಫಲಗಳನ್ನು, ಎಂಥ ಜನಗಳನ್ನ, ಎಲ್ಲ 5 ತಲೆಮಾರುಗಳನ್ನ ನೋಡಿದ್ದಾರೆ ಅಂದರೆ ನಿಜವಾಗೂ ತಪ್ಪಾಗಲಾರದು. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ರಾಜಕೀಯದಲ್ಲಾಗಲಿ, ಆವಹೋಗಳನ್ನಾಗಲಿ, ಸುತ್ತಮುತ್ತಲಿರ್ತಕ್ಕಂಥ ಜೀವನಗಳಾಗಲಿ ಎಷ್ಟೋ ಆಗುಹೋಗಳನ್ನು ಎಷ್ಟು ಚೆನ್ನಾಗಿ ನಿಖರವಾಗಿ ನೋಡಿರ್ತಕ್ಕಂಥ ಒಂದು ಸಿದ್ಧಿ ಪುರುಷ ಇವತ್ತು ಜೀವಂತವಾಗಿ ಭಗವಂತ ನಡೆದಾಡ್ತಾ ಇದ್ದಾನೇನೋ ಹಾಗೆ ಅವನಿಗೆ ನಡೆದಾಡೋ ಭಗವಂತ ಅಂತಲೇ ಬಿರುದನ್ನು ಕೊಟ್ಟರು. ಜೀವಂತವಾಗಿದ್ದಾಗ ಇಂಥ ಒಂದು ಆಶೀರ್ವಾದ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು ಅಂತ ಓಡಾಡ್ತಾ ಇರ್ತೀವಿ. ಯಾರಾದರೂ ಹಿರಿಯರೇ ಆಶೀರ್ವಾದ ಮಾಡಿದ್ರೆ ಸಾಕಂತೆ, ಅವ್ರಿಗಾಗಿರ್ತಕ್ಕಂಥ ಅನುಭವದಲ್ಲಿ ಇಂಥ ಒಂದು ಆಶೀರ್ವಾದ ಸಿಕ್ಕಿದ್ರೆ ತುಂಬ ಒಳ್ಳೆ ಮನಸ್ಫೂರ್ತಿಯಾಗಿ ಮಾಡ್ತಾರೆ ಅಂತ. ಆದರೆ ಗುರುಗಳೇ ಅಂಥ ಒಂದು ಮುಪ್ಪಿನ ವಯಸ್ಸಿನಲ್ಲಿ ಆ ಆಶೀರ್ವಾದನ ಕೊಟ್ಟರೆ ನೂತನ ಸಂವತ್ಸರ ಹತ್ತಿರ ಬರ್ತಾ ಇದೆ. ಇನ್ನೇನು ಅಮಾವಾಸ್ಯೆ ಅಂದರೆ ಕತ್ತಲು, ಅಮಾವಾಸ್ಯೆ ಕತ್ತಲು ದೂರ ಆದಾಗ ಬೆಳಕು. ಅದಕ್ಕೆ ನಿಮಗೆ ದಿಢೀರಂತ ಒಂದು ವಿಶೇಷವಾಗಿರ್ತಕ್ಕಂಥ ಆಶ್ಚರ್ಯ ಅಂದರೆ ಭಗವಂತನ ಕೃಪಾ ಕಟಾಕ್ಷದಲ್ಲಿ ನಮಗೆ ಗುರು ವಕ್ರವಾಗಿದ್ದಾಗ, ಬುಧ ವಕ್ರವಾಗಿದ್ದಾಗ, ಅಥವಾ ಗುರು ತನ್ನ ಶಕ್ತಿಯನ್ನು ಕಮ್ಮಿಯಾಗಿ ಇಟ್ಕೊಂಡಾಗ ನಮಗೆ ದೈವ ಬಲ ಬೇಕು ಅಂತೀವಿ. ಗುರುನೇ ನಡೆದಾಡೋ ದೇವರ ಥರ ಇದ್ದಾಗ ಇಂಥ ಒಂದು ಗುರು ಸದ್ಗುರುವನ್ನ ಶಿರಡಿ ಸಾಯಿಬಾಬಾ ಸಮಯದಲ್ಲಿ ನೋಡ್ತಾ ಇದ್ವಿ. ಆಗ ಯಾರ್ಯಾರು ಹೋಗಿ ನೋಡ್ಕೊಂಬಂದರು? ರವೀಂದ್ರನಾಥ್ ಟ್ಯಾಗೋರ್ ಆಗಲಿ, ಮಹಾತ್ಮ ಗಾಂಧಿ ಆಗಲಿ, ಡಾಕ್ಟರ್ ರಾಧಾಕೃಷ್ಣ ಆಗಲಿ, ಇವರೆಲ್ಲ ಹೋಗಿ ಆ ಶಿರಡಿ ಸಾಯಿಬಾಬಾನ ದರ್ಶನವನ್ನು ಮಾಡ್ಕೊಂಬಂದರು. ಅಂಥ ಒಂದು ದರ್ಶನ ಇವಾಗ ನಾವಿದ್ದಾಗ ಪ್ರತಿಯೊಬ್ಬರು ಇಷ್ಟೆಲ್ಲ ಹತ್ತಿರದಲ್ಲಿ ಅಂಥ ಒಂದು ಗುರು ಸದ್ಗುರುಗಳನ್ನ ಕರ್ನಾಟಕದಲ್ಲೇ ನಾವು ಇಟ್ಕೊಂಡಾಗ ಎಲ್ಲ ಹಿರಿಮೆಯವಾಗಿರ್ತಕ್ಕಂಥ ವೀರಶೈವ ಮಠಗಳಲ್ಲಿ ದೊಡ್ಡ ಹಿರಿಯ ಗುರುಗಳು ಇಂಥ ಒಬ್ಬರ ಆಶೀರ್ವಾದ ಇವತ್ತು ಸಿಗತ್ತೆ ಅಂದರೆ ಧನ್ಯ. ಅದಕ್ಕೋಸ್ಕರ ನೂತನ ಸಂವತ್ಸರದಲ್ಲಿ ಅವರು ಹುಟ್ಟಿದ ಹಬ್ಬದ ನಂತರ ಅಮಾವಾಸ್ಯೆ ಕಳೆದ ಮೇಲೆ, ಕತ್ತಲ ಹೋದ ಮೇಲೆ, ಪೌರ್ಣಮಿಗೆ ಹತ್ತಿರ ಬರ್ತಾ ಇದ್ದಾಗ ಆ ಬೆಳಕಿನ ಸಮಯದಲ್ಲಿ ನಾವು ಅವರ ಆಶೀರ್ವಾದ ಪಡೆಯೋಕ್ಕೆ ವಿಶೇಷವಾಗಿ ದಿಢೀರಂತ ನಿಮಗೆ ಒಂದು ಸಾಕ್ಷಿ ರೂಪ ಆಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಈ 3ನೇ ತಾರೀಕು ಮೇಲ್ಪಟ್ಟು ಅಮಾವಾಸ್ಯೆ ಕಳೆದ ಮೇಲೆ ಹಬ್ಬದ ವಾತಾವರಣದಲ್ಲಿ, ಹಬ್ಬದ ಅನುಗ್ರಹದಲ್ಲಿ 10ನೇ ತಾರೀಕು ಒಳಗೇ ಹೋಗಿ ಈ ದರ್ಶನಗಳನ್ನು ಮಾಡಬೇಕು, ಗುರುಗಳ ಆಶೀರ್ವಾದ ಪಡಿಬೇಕು. ನಾ ಭೂತೋ ನ ಭವಿಷ್ಯತೆ ಎಂದಾಗೆ ಇಡೀ ಜಗತ್ತಿನಲ್ಲಿ ಇವತ್ತಿನ ದಿವಸ ಹಾಹಾಕಾರ ಮಚ್ಚಿದೆ. ಇಂಥ ಒಂದು ಹಾಹಾಕಾರ ಆಗ್ತಾ ಇದ್ದಾಗ ಪ್ರತಿಯೊಬ್ಬನಿಗೂ ಸಾವಿನ ಭಯ, ಪ್ರತಿಯೊಬ್ಬನಿಗೂ ಆಗುಹೋಗುಗಳ ಭಯ.
ಇಂಥದ್ರಲ್ಲಿ ಭಗವಂತನ ಕೃಪಾ ಕಟಾಕ್ಷ ಸಿಕ್ಕಿದಾಗ ಗುರುಮುಖೇನ ದೇವದರ್ಶಯಾಮಿ ಅಂತ ಗುರುಬಲ ಹೊಂದಿದ್ರೆ ಸಾಕು, ಇಡೀ ಜಗತ್ತನ್ನು ಸಾಧಿಸ್ಬೋದು ಅಂತ ಆ ದೇವಶಕ್ತಿಯ ಗುರುಬಲ ನಮಗೆ ಬೇಕು. ಸಿದ್ಧಗಂಗೆ ಅಂತ ಹೆಸರೇ ಬಂದಾಗ ಸಿದ್ಧಿಯನ್ನು ಪಡಿ ಅಂತ. ನಾವುಗಳು ಅಂಥ ಒಂದು ಸಿದ್ಧಿಯನ್ನು ನೀವು ಪಡಿಬೇಕಾದ್ರೆ ಮೇ 12ನೇ ತಾರೀಕು ಆಗತಕ್ಕಂಥ ಮಹಾಯಾಗದ ಮೊದಲೇ ಗುರುಗಳ ಅನುಗ್ರಹವನ್ನು ಪಡೆದು ಬಿಡಬೇಕು. ಸಾಕ್ಷಾತ್ ಪರಮೇಶ್ವರ ಭೂಮಿಗೆ ಧರೆ ಇಳಿತಾನೆ, ಅಂದರೆ ಕೈಲಾಸದಿಂದ ದಕ್ಷಿಣಕ್ಕೆ ಬಂದು ಬಿಡ್ತಾನೆ. ಉತ್ತರ ಪ್ರಾಂತದಿಂದ ದಕ್ಷಿಣಕ್ಕೆ ಬಂದಾಗ ಉತ್ತರೇ ಉದಯೋನ್ಮುಖಿಯಾಗಿರ್ತಕ್ಕಂಥ ಪರಮೇಶ್ವರ ಕೃಪಾ ಕಟಾಕ್ಷ ಈ ದಕ್ಷಿಣಕ್ಕೆ ಬರೋದು ಯಾತಕ್ಕೆ? ಪಾರ್ವತಿ ಪರಮೇಶ್ವರ ಸಂಗಮ ಆಗೋ ಸಮಯ. ಅದಕ್ಕೆ ಮೊದಲು ಗುರುಮುಖಿಯನ್ನು ದೇವದರ್ಶಯಾಮಿ, ಆ ಸಿದ್ಧಿಯನ್ನು ಪಡೆಯೋಕ್ಕೆ ಮೊದಲು 9 ನವದುರ್ಗೆಯರು ಒಂದೊಂದು ಕಡೆ ಇದ್ದಾಗ ಇವರಿಗೆ ಶಕ್ತಿಯನ್ನು ತಗೊಂಡಾಗ ನಿಮಗೆ ಆಗು ಹೋಗುಗಳು ಎಷ್ಟೆಷ್ಟು ಕಷ್ಟ ಇದೆ, ಅಬ್ಬಾ ಜೀವನದಲ್ಲಿ ಕೈ ಹಿಡಿದ ಭಗವಂತ ಅಂತ ಹೇಳೋ ಸಮಯ ಬಂದ್ಬಿಡ್ತು ನಿಮಗೆ. ಕರೆಕ್ಟಾಗಿ 3ನೇ ತಾರೀಕಿಂದ 10ನೇ ತಾರೀಕೊಳಗೆ ನೀವು ಹೋಗಿ ಈ ಗುರುಗಳನ್ನು ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ಯಾವುದೇ ಕಾಲಕ್ಕೂ ಅವರಿಗೆ ಸ್ವಸ್ಥವಾಗಿರ್ತಕ್ಕಂಥ ಆರೋಗ್ಯವನ್ನು, ನೀವು ಆಯಾಸವನ್ನು ಹೆಚ್ಚಿಸಬೇಡಿ. ಯಾಕಂದರೆ ಸಾಕಷ್ಟು ಜನಕ್ಕೆ ಆಶೀರ್ವಾದ ಮಾಡಬೇಕಾದ್ರೆ ನೀವುಗಳೆಲ್ಲ ನಿಶ್ಶಬ್ದವಾಗಿ ಹೋಗಬೇಕು. ಪಿನ್ ಡ್ರಾಪ್ ಸೈಲೆನ್ಸ್. ಯಾವ ಕಾಲಕ್ಕೂ ನಮಸ್ಕಾರ ಮಾಡೋಕ್ಕೆ ಹೋದಾಗ ಗುರುಗಳನ್ನು ಗೌರವಿಸ್ಕೊಂಡು ಯಾವುದೇ ಕಾರಣಕ್ಕೂ ಕಚ 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 ಅಂತ ಹಾಳು ಮಾಡಿ ನಿಧಾನಕ್ಕೆ ಅವರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೋಭಾವನೆ ಮೊದಲೇ ಪ್ರಾರ್ಥನೆ ಮಾಡ್ಕೊಂಡು ನಡ್ಕೊಂಡು ಹೋಗಿ. ಪ್ರತಿಯೊಬ್ಬರು ನಡ್ಕೊಂಡು ಹೋಗಬೇಕಾದ್ರೆ ಆ ಪ್ರಾರ್ಥನೆಯಲ್ಲಿ ಏನು ಹೇಳ್ಕೊಂಡು ಹೋಗಬೇಕು? ಯದ್ಭಾವಂ ತದ್ಭವತಿ. ನಿಮ್ಮ ಭಾವನೆಗಳೇನೇನಿದೆ ಅದನ್ನೆಲ್ಲ ಸ್ಮರಣೆ ಮಾಡ್ಕೊಳ್ಳಿ. ಪಾಪಕರ್ಮಗಳು ಏನೇನು ಮಾಡಿದ್ದೀರಾ ಅದನ್ನೆಲ್ಲ ಸ್ಮರಣೆ ಮಾಡ್ಕೊಳ್ಳಿ. ಈ ಕರ್ಮಗಳನ್ನೆಲ್ಲ ಕರಿಯಪ್ಪ, ಗೊತ್ತಿದ್ದೋ ಗೊತ್ತಿಲ್ಲದಿರೋ ಎಷ್ಟೋ ತಪ್ಪು ಮಾಡಿರ್ತೀವಿ, ಅದನ್ನೆಲ್ಲ ಕ್ಷಮಿಸಪ್ಪ ಅಂಥೇಳಿ ಆ ಭಗವಂತನಲ್ಲಿ ಯಾಚನೆ ಮಾಡಿ ಈ ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ಸರ್ವದಾ ಸದ್ಗುರುಗಳ ಪಾದಾರವಿಂದದಲ್ಲಿ ನಮಸ್ಕರಿಸಿದಾಗ ಅವರು ಕೊಡೋ ಆಶೀರ್ವಾದ ಸಂಪೂರ್ಣವಾಗಿ ಆ ತಲೆ ಮೇಲೆ ಬಿದ್ದಾಗ ಪೂರ್ಣ ಅನುಗ್ರಹ. ಅದಕ್ಕೆ ಆ ಪಾದಕಾ ಪೂಜೆ ಅಂತ ಕರಿತೀವಿ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಬೆಳ್ಳಿಲಾದರೂ ಸರಿ, ಪಂಚಲೋಹದಲ್ಲಾದರೂ ಸರಿ, ತಾಮ್ರದಲ್ಲಾದರೂ ಸರಿ, ಅಥವಾ ಯಾವುದೇ ಒಂದು ವಿಶೇಷವಾಗಿರತಕ್ಕಂಥ ಮರದಲ್ಲಾದರೂ ಸರಿ, ಪುಟ್ಟ ಪಾದಕೆಗಳನ್ನು ಅಥವಾ ದೊಡ್ಡ ಪಾದಕೆಗಳು ಗುರುಗಳ ಹತ್ರ ಮುಟ್ಟಿಸಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೆಗಳಿಗೆ ತಂದಾಗ ಸಾಕು, ಸಾರ್ಥಕ ನಿಮ್ಮ ಜನ್ಮ. ಆ ಪಾದಕೆಗಳನ್ನ ನಿಮ್ಮ ಮನೆ ದೇವರ ಮನೇಲಿ ಇಟ್ಕೊಂಡಾಗ ಪ್ರತಿದಿನ ಆ ಭಗವಂತನ ಕೃಪಾ ಕಟಾಕ್ಷ ಆ ಪಾದಕೆಯನ್ನು ನಮಸ್ಕಾರ ಮಾಡಿ ತಲೆ ಮೇಲೆ ಹೀಗೆ ಇಟ್ಕೊಂಡು ಮತ್ತೆ ತಿರುಗಿ ದೇವರ ಮೇಲೆ ಇಟ್ಟರೆ ಸಾಕು, ಸರ್ವದಾ ಯಶಸ್ಸು. ಯಾವ ಕಾಲಕ್ಕೂ ನೀವು ಹಳೆಯದನ್ನು ಏನಿದೆ ಮೆಲುಕು ಹಾಕುವಂತಕ್ಕಂಥ ವಿಚಾರ ಇದೆ, ಆ ಕಷ್ಟಗಳನ್ನ ಮೆಲುಕು ಹಾಕದೆ ದೂರವಾಗಿರ್ತಕ್ಕಂಥ ಜೀವನವನ್ನು ಇನ್ನು ನಿಗೂಢವಾಗಿರ್ತಕ್ಕಂಥ ನಡೆಸ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಸಿದ್ಧತೆ ಎಲ್ಲವೂ ಮಾಡ್ಕೋಬೋದು. ಅದಕ್ಕೆ ಆ ಭಗವಂತ ಕೃಪಾ ಕಟಾಕ್ಷ ಎಂದಿಗೂ ಆಗಲಿ. ಗುರುಗಳ ನಗರಕ್ಕೆ ದಿಢೀರಂತ ಹೋಗೋಕ್ಕೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಜ್ಞಾಪಕಾರ್ಥವಾಗಿ ಇವತ್ತು ವಿಚಾರ ತಿಳಿಸ್ತಾ ಇದ್ದೀನಿ. ಇನ್ನೊಂದು ವಿಚಾರ ಹೇಳಬೇಕು, ಅದು ಏನು ಎತ್ತ ಅಂತ ನೀವು ಕಾಯ್ತಾ ಕೂತ್ಕೊಂಡ್ರೆ ಆ ವಿಚಾರದಲ್ಲಿರ್ತಕ್ಕಂಥ ನಿಗೂಢ ರಹಸ್ಯ ಒಂದಿದೆ. ಆ ರಹಸ್ಯ ಏನು ಅನ್ನೋದು ಹೇಳ್ತೀನಿ, ನೀವುಗಳೆಲ್ಲ ವೆಯ್ಟ್ ಮಾಡ್ತಾ ಇರಿ.